ಐ ಮೀನ್ ನಂಗೆ ಗೊತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಬೋದು ಅಂತ, ಬಟ್ ನೆಮ್ಮದಿ ಇರೋದು ಇಲ್ಲೇ ಅಲ್ವಾ? ನಾವು ಹುಟ್ಟು ಬೆಳೆದ ಜಾಗನ ಬಿಟ್ಟು ಎಲ್ಲೋ ಗುರುತು ಪರಿಚಯ ಇಲ್ಲದೆ ಇರೋ ದೇಶಕ್ಕೆ ಹೋಗಿ ಯಾಕೆ ಒತ್ತಾಡಬೇಕು ಅಂತೀನಿ. ಅಲ್ಲಿನ ಜನ, ಭಾಷೆ, ಆಹಾರ, ವಾತಾವರಣ, ಜಾಗ ಎಲ್ಲಾನು ಇಲ್ಲಿದ್ದಂಗೆ ಇರಲ್ಲ. ಯಾವುದು ನಮ್ದು ಅಂತ ಇರಲ್ಲ. ಅಲ್ಲಿ ನಮ್ಮನ್ ಬಿಟ್ರೆ ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರಂದ್ರೆ ಯಾರು ಇರಲ್ಲ. ಮರುಭೂಮಿ ಮಧ್ಯದಲ್ಲಿ ಬಂದಿದೀವಿ ಅಂತ ಅನ್ಸುತ್ತೆ. ಹೊಂದ್ಕೊಳ್ಳೋದಕ್ಕೆ ಹೆಣ್ಗಾಡ್ಬೇಕಾಗತ್ತೆ. ಇಷ್ಟೊಂದು ಸರ್ಕಸ್ ಯಾಕೆ ಬೇಕು ಅಂತ. ಅದನ್ ಬಿಟ್ಟು ಇಲ್ಲಿ ನಮ್ ದೇಶದಲ್ಲೇ ಇರ್ಬೋದಲ್ವಾ? ನಾವ್ ಎಲ್ಲಿ ಹುಟ್ಟು ಬೆಳೆದಿದೀವಿ ಅಲ್ಲೇ ನಮ್ ಬೇರ್ ಬಿಟ್ಟು ದೊಡ್ಡದಾಗಿ ಬೆಳಿಬೋದಲ್ವಾ? ಸಾರಿ, ಇದು ನನ್ನ ಒಪಿನಿಯನ್ ಅಷ್ಟೇ, ಅದಕ್ಕೆ ಹೇಳಿದೆ. ಸಾಧ್ಯವಾದ್ರೆ ನೀವು ನಮ್ ಜೊತೆನೆ ಇರಬೇಕು ಅನ್ನೋದು ನಮ್ಮ ಆಸೆ. ನಾನು ಯಾವುದು ನಿಮ್ಮ ಮೇಲೆ ಹೇರ್ತಿಲ್ಲ. ಪ್ಲೀಸ್ ನೋಡಿ ಯೋಚನೆ ಮಾಡಿ. ಅದಕ್ಕೆ ನೀವು ಹೇಳ್ತಾ ಇರೋದು ಕರೆಕ್ಟೇ, ಆದರೆ ನಾನು ಕೆಲಸದ ಆಫರ್ನ ಒಪ್ಕೊಂಡ್ಬಿಟ್ಟಿದ್ದೇನಲ್ಲ, ಬಿಡೋಕ್ಕಾಗಲ್ಲ. ನಾನು ಹೋಗ್ಲೇಬೇಕದ್ಗೆ. ನನಗಂತೂ ನೀವು ದೇಶ ಬಿಟ್ಟು ಹೋಗ್ತಿದ್ದೀರಾ ಅಂತ ಕೇಳಿ ತುಂಬಾನೇ ಸಂಕಟ ಆಗ್ತಿದೆ. ಅಲ್ಲ, ನೀವು ಹೋದ್ಮೇಲೆ ಈ ರೀತಿ ಯಾವಾಗಂದ್ರೆ ಅವಾಗ ಸಿಗಕ್ಕಾಗಲ್ವಲ್ಲ? ಬೇಜಾರು ಮಾಡ್ಕೋಬಿಡಿ. ಅದಕ್ಕೆ ಅವ್ರು ಅವಾಗ ಬಂದು ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಇವಾಗ ಅದೆಲ್ಲ ದೊಡ್ಡ ಮ್ಯಾಟ್ರ್ ಇಲ್ಲ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಬೇಕು ಅನ್ಸ್ದಾಗ ಪಟ್ಟಂತ ಬರ್ಬೋದು, ಹೋಗ್ಬೋದು. ಸೊ ಡೋಂಟ್ ವರಿ. ಒಳ್ಳೆ ಕೆಲಸಕ್ಕೆ ಅಂತ ಹೊಡ್ತಿದ್ದಾರೆ, ಅವರಿಗೆ ಬೇಜಾರು ಮಾಡಿಸೋದು ಅಷ್ಟು ಸರಿ ಅನ್ಸಲ್ಲ. ಹೋಗ್ತಿರೋರ್ನ ನಗ್ನಗ್ತಾ ಒಳ್ಳೆ ರೀತಿಲಿ ಕಳಿಸ್ಕೊಡೋಣ. ಯಾ ಆನಂದ್, ಕೂತ್ಕೊಳ್ಳಪ್ಪ. ಡಾರ್ಲಿಂಗ್, ಸೆಟ್. ಜೈ, ಹೆಲ್ಪ್ ಯುವರ್ ಸೆಲ್ಫ್. ನೋ ಬ್ರೋ, ನಾನು ತಗೊಳ್ಳಲ್ಲ. ಬಿಟ್ಬಿಟ್ಟಿದ್ದೀನಲ್ಲ, ಯಾವುದೋ ಕಾಲ ಆಯ್ತಲ್ಲ, ಗೊತ್ತಲ್ಲ ನಿಂಗೆ. ಪ್ಲೀಸ್ ಜ್ಯೂಸ್. ಯಾ, ಜೀವ ಬಂದ್ಯಾ? ಒಳ್ಳೇದಾಯ್ತು ಕಂದ. ಹೋಗು, ಬೇಗ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡಿ. ನಂದಾಗಿದೆ, ನೀವು ಮಾಡಿ. ಜೀವ, ನಿಂದು ಊಟ ಆಯ್ತಾ? ಸಂಜೆ ಕಾಲ್ ಮಾಡಿದ್ದಕ್ಕೆ ಮನೆಗೆ ಬೇಗ ಬರ್ತೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ನೋಡಿದ್ರೆ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಗೊತ್ತಿರ್ಲಿಲ್ವ ನಿನಗೆ? ಗೊತ್ತಿತ್ತು, ಹಾಗೆ ಕ್ಲೈಂಟ್ ಸಿಕ್ಕಿದ್ರು, ಅವ್ರ ಜೊತೆ ಡಿನ್ನರ್ ಮಾಡಬೇಕಾಯ್ತು. ವಾಟ್ ಎವರ್, ನಾವು ವೆಯ್ಟ್ ಮಾಡ್ತಿದ್ವಿ ಅಂತ ಗೊತ್ತಿತ್ತಾ ಇಲ್ವಾ? ಗೊತ್ತಿತ್ತು, ಆದರೆ ನಾನೇನು ಮಾಡೋಕ್ಕಾಗತ್ತೆ? ಕ್ಲೈಂಟ್ ಊಟ ಮಾಡಿ ಅಂತ ಹೇಳಿದ್ರು, ಆಗ ಇಲ್ಲ ನಮ್ಮ ಮನೇಲಿ ಊಟಕ್ಕೆ ವೆಯ್ಟ್ ಮಾಡ್ತಿದ್ದೀರ ಅಂತ ಹೇಳೋದಕ್ಕಾಗತ್ತಾ? ಹಾಗೇ ಊಟ ಮಾಡ್ತಾ ಡಿಸ್ಕಷನು ಆಯಿತು, ಕಾಲ್ ಮಾಡೋದಕ್ಕಾಗಲಿಲ್ಲ. ಸರಿ, ನಾನು ಮಲಗ್ತೀನಿ. ಗಾಡ್, ಈಗ ಅವ್ನು ಬೇಕು ಅಂತ ಮಾಡ್ತಾನೋ ಬೇಡ ಅಂತ ಮಾಡ್ತಾನೋ ಏನೂ ಗೊತ್ತಾಗ್ತಾ ಇಲ್ಲ. ಈಗೀಗ ಅವನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗೋಗಿದ್ದಾನೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಮಂದಾಕಿನಿ. ಮನಸ್ಸಿಗೆ ಬಹಳ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಮೊದಲು ನಮ್ಮ ಹತ್ರ ಜಾಸ್ತಿ ದುಡ್ಡಿರಲಿಲ್ಲ, ಆದರೆ ಖುಷಿ ಇತ್ತು, ನೆಮ್ಮದಿ ಇತ್ತು. ಈಗ ನಮ್ಮ ಹತ್ರ ಎಲ್ಲ ಇದೆ, ಆದರೆ ನೆಮ್ಮದಿ ಇಲ್ಲ, ಮನಃಶಾಂತಿ ಇಲ್ಲ. ಸುಖದ ಸುಪ್ಪತ್ತಿಗೆ ಇದ್ದರೂ ಕಣ್ಣಿಗೆ ನಿದ್ದೆ ಇಲ್ಲ. ಇದಕ್ಕಿಂತ ದುರಂತ ಬೇಕಾ ಮಂದಾಕಿನಿ? ಮಗ ಕಟ್ಟಿರೋ ಮನೆ ದೊಡ್ಡದಾಗಿದೆ, ಆದರೆ ಮಗನ ಮನಸ್ಸು ಬರ್ತಾ ಬರ್ತಾ ಚಿಕ್ಕದಾಗ್ತದೆ. ನಾವೆಲ್ಲ ಒಂದೇ ಮನೇಲಿದ್ದೀವಿ, ಆದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಗಳ ಮಧ್ಯೆ ಒಂದು ಗೋಡೆ ಸೃಷ್ಟಿಯಾಗಿದೆ. ಮಾನಸಿಕವಾಗಿ ನಾವು ದೂರ ಆಗ್ತಾ ಇದ್ದೀವಿ. ಸುಖಕ್ಕಿಂತ ದುಃಖನೇ ಜಾಸ್ತಿ ಆಗಿದೆ ಇಲ್ಲಿ. ಇದೆಲ್ಲ ಬೇಕಾಗಿತ್ತಾ? ಮಾವ, ಪ್ಲೀಸ್ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲನೂ ಚೇಂಜ್ ಮಾಡೋ ಶಕ್ತಿ ಪ್ರೀತಿಗೆ ಸಂಬಂಧಕ್ಕಿದೆ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ನೀವೇ ಈ ರೀತಿ ಹೋಪ್ಸ್ ಕಳ್ಕೊಂಡ್ರೆ ಹೇಗೆ? ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆನ ನಾವು ಇಟ್ಕೊಳ್ಳೋಣ. ಟೈಮ್ ಎಲ್ಲ ಸರಿ ಮಾಡುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅತ್ತೆ, ನೀವು ಕೂತ್ಕೊಳ್ಳಿ, ಊಟ ಮಾಡೋಣ. ಭೂಮಿಕಾ, ಇವರಿಬ್ಬರನ್ನು ಕುಡಿಯೋಕೆ ಬಿಡಬಾರ್ದಿತ್ತು. ಬಿಟ್ಟರೆ ರಾತ್ರಿ 2 ಗಂಟೆವರೆಗೂ ಕುಡಿತಾನೇ ಇರ್ತಾರೆ. ಗೊತ್ತು ತಾನೇ ಇವರಿಬ್ಬರ ಬಗ್ಗೆ. ಇರ್ಲಿ ಬಿಡಿ ಅಪ್ಪಣ್ಣವ್ರೆ,
ಇಬ್ರು ನೋವಲ್ಲಿದ್ದಾರೆ. ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ಮನ್ಸು ಹಗ್ರಾಗೋಗ್ಲಿ. ಇಟ್ಸ್ ಓಕೆ. ಲೋ ನನ್ನ ಮಗನೇ, ಆನಂದ ಅಂತ ಹೆಸರಿಟ್ಕೊಂಡು ನನಗೆ ನೋವು ಕೊಡ್ತಾ ಇದೆಯಲ್ಲ. ನೀನು ಬರೀ ಹೆಸರಿಗೆ ಮಾತ್ರ ಆನಂದ ಆಗಿರಲಿಲ್ಲ ಕಣೋ, ನನ್ನ ಪಾಲಿಗೆ ಲಿಟ್ರಲಿ ಆನಂದನೇ ಆಗಿತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಕಣ ನೀನು, ಒಡ ಹುಟ್ಟಿದವ್ರಿಗಿಂತ ಹೆಚ್ಚು. ಅವಾಗ ನನಗೆ ಬಲ ಬೆಂಬಲ ಎಲ್ಲ ಆಗಿದ್ದೆ ನೀನು. ನಾನೇ ನೀನು, ನೀನೇ ನಾನು ಅನ್ನೋ ಥರ ಇದ್ವಲ್ಲ. ಒಂದೇ ಜೀವ ಎರಡು ದೇಹ ಅನ್ನೋ ಥರ ಇದ್ವಿ. ಯಾಕೋ ಹೀಗೆಲ್ಲ ಮಾಡ್ದೆ ಲೇ? ಹೀಗೆಲ್ಲ ಮಾಡೋದಕ್ಕೆ ನಿಂಗೆ ಮನ್ಸಾದ್ರೆ ಹೆಂಗೆ ಬಂತು? ಹಾಂ, ನನಗನ್ಸುತ್ತೆ ನನ್ನ ಮಗನೇ ನಿನಗೆ ಮನಸ್ಸು ಅನ್ನೋದೇ ಇಲ್ಲ ಕಣ. ಎಲ್ಲೋ ಕಳ್ಕೊಂಬಿಟ್ಟಿದ್ಯಾ, ಅದಕ್ಕೆ ಈ ರೀತಿ ಮಾಡಿರೋದು. ರೈಟ್? ಏನೋ ಮಾತಾಡ್ತಾ ಇದ್ದೀನಿ ನೀನು. ಅಲ್ಲ, ನಾನು ಏನು ಮಾಡಬಾರದು ಮಾಡಿದೆ ಅಂತ ಈಗ ಮಾತಾಡ್ತಾ ಇದ್ದಾನೆ. ಏನು ಮಾಡಿದ್ನ? ಏಯ್, ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದೆ ಅಂತ ಕೇಳ್ತಾ ಇದೀಯಾ? ಕನ್ಫರ್ಮ್ ಕಣ, ಕನ್ಫರ್ಮ್ ನಿನಗೆ ಮನಸ್ಸಿಲ್ಲ ಕಣ. ಜೊತೆಗೆ ಅದೇನೋ ಅಂತಾರಲ್ಲ, ಏನದು, ಆತ್ಮಸಾಕ್ಷಿ, ಅದು ಇಲ್ಲ ಕಣ. ಏನು ಮಾಡಿದೆ ಅಂತ ಕೇಳ್ತೀಯ? ಏಯ್, ನನ್ನ ಜೀವದ ಗೆಳೆಯ ಕಣ ನೀನು. ನನ್ನ ಹಾರ್ಟಲ್ಲಿರೋ 4 ಕೋಣೆಲಿ 2 ಕೋಣೆ ನಿನಗೆ ಅಂತ ಲೀಸ್ ಕೊಟ್ಟಿದ್ದೀನಿ. ಲೈಫ್ ಟೈಮ್ ಲೀಸ್. ಯಾವುದು ನೆನಪಿಗೆ ಬರಲಿಲ್ವೇನಾ? ಏನೋ ಇಷ್ಟೊಂದು ಬಿಲ್ಡಪ್ ತಗೋತಾ ಇದೆಯಾ ನೀನು? ಅದಕ್ಕೆ ಇವನು ಹಾರ್ಟಲ್ಲಿರೋ 2 ಕೋಣೆ ಕೊಟ್ಟವನು ಅಷ್ಟೇ ನನಗೆ. ನಾನು ಇವನಿಗೆ ಇಡೀ ಹಾರ್ಟೇ ಕೊಟ್ಬಿಟ್ಟಿದ್ದೀನಿ. ನನ್ನ ಹಾರ್ಟ್ ಪೂರ್ತಿ ನೀನೇ ಇದೆಯಾ ಕಣ. ಗುಂಡಿಗೆ ಹೆಂಗೆ ಕೂತಿದ್ಯಾ ಅಂದರೆ ಬ್ಲಡ್ ಪಂಪ್ ಆಗೋಕ್ಕೂ ಜಾಗ ಇಲ್ಲ, ಉಸಿರಾಡೋದೇ ಕಷ್ಟ ಆಗ್ತಿದೆ. ನಾನೇನಾದರೂ ಹೇಳ್ಕೊಂಡಿದ್ದೀನಿ ನಿನ್ನ ಮೇಲೆ ನನಗೆ ಅಷ್ಟೊಂದು ಲವ್ ಕಣ. ಹೇಗೆ ಟ್ಯಾಂಗು ಕಡ? ನಾನು ಕೂತ್ರೆ ನಂದಿ, ನಿಂತರೆ ಚಿಂದಿ, ಗೂಳಿ ನಾನು. ಮುಸ್ಕೊಂಡು ಕೂತ್ಕೊಳ್ಳಲ್ಲೇ ಡವ್ ರಾಜ. ಗೂಳಿ ಅಂತ ಗೂಳಿ, ದೊಡ್ಡ ಫಿಟ್ಟಿಂಗ್ ಮಾಸ್ಟ್ರು ನೀನು. ಮಗ ಗೂಳಿ ಅಂತ ಗೂಳಿ. ಹೋಗಿ ಕನ್ನಡಿಲಿ ಮಗ ನೋಡ್ಕೊಳ್ಳಲ್ಲೇ, ಹೋಗ. ಏನು ಹಂಗೆ ಮಾತಾಡ್ತಾ ಇದೆಯಾ ನೀನು? ನನ್ನ ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ ಕೇಳು. ಏನೋ ಮಾಡ್ತೀಯಾ? ಏನು ತಲೆ ಚಚ್ಕೋತೀಯ? ಹೋಗ, ಚಚ್ಕೊಳ, ಹೋಗ. ಆದರೆ ನಮ್ಮನೆ ಗೋಡೆಗೆ ಏನಾಗಬಾರ್ದು ಅಷ್ಟೇ, ಹೋಗ. ಲೇಡೀಸ್, ನಿಮಗೆ ಒಂದು ಗೊತ್ತಾ, ನನ್ನ ಮತ್ತು ಇವನ ಫ್ರೆಂಡ್ಶಿಪ್ಪು ಎಷ್ಟು ದಪ್ಪ ಅಂತ? ಐ ಮೀನ್ ಎಷ್ಟು ತಿಕ್ ಅಂತ. ಹೌದು, ನನ್ನ ಮತ್ತು ನನ್ನ ಮಗನ ಫ್ರೆಂಡ್ಶಿಪ್ ಹೆಂಗಾಯ್ತು ಅಂತ ನಿಮ್ಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಮತ್ತೆ ಶುರು ಹಚ್ಕೊಂಡಾಗರು ಗೊತ್ತಿರೋ ಕತೆನ ಎಷ್ಟೆಲ್ಲ ಕೊಯ್ತೀಯಪ್ಪ. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ನಮ್ಮೂರೇ, ನಮ್ಮನೆ ಹತ್ರನೇ ಜೋರಾಗಿ ಮಳೆ ಬರ್ತಾ ಇತ್ತು. ಮಧ್ಯಾಹ್ನ ನನಗೆ ಮಿಠಾಯಿ ತಿನ್ನಬೇಕು ಅಂತ ಆಸೆ ಆಗ್ಬಿಡ್ತು. ಸರಿ, ಅಲ್ಲೇ ಮನೆ ಪಕ್ಕದಲ್ಲೇ ಇತ್ತಲ್ಲ, ಆ ಅಂಗಡಿ ಹತ್ರ ಹೋದೆ. ಅದು ಈ ಮನೆ ಅಲ್ಲ, ಅದು ಬೇರೆ ಹಳೆ ಮನೆ, ಅದು ಬೇರೆ ಅಡ್ರೆಸ್ಸು. ಸರಿ, ನಾನು ಮಿಠಾಯಿ ತೊಗೊಳಕ್ಕೆ ಅಂತ ಅಂಗಡಿ ಹತ್ರ ಹೋದ್ನಾ, ನೋಡಿದ್ರೆ ನನ್ನ ಮಗ ಆಲ್ರೆಡಿ ಅಂಗಡಿ ಹತ್ರ ನಿಂತಿದ್ದಾನೆ. ಅವನು ಮಿಠಾಯಿ ತೊಗೋಬೇಕು ಅಂತಾನೆ ಬಂದಿದ್ದಾನೆ. ಬಟ್ ಅಲ್ಲಿದ್ದಿದ್ದು ಒಂದೇ ಒಂದು ಮಿಠಾಯಿ, ಲಾಸ್ಟ್ ಮಿಠಾಯಿ ತೊಗೊಂಬಿಟ್ಟ. ಸರಿ, ನನಗೇನು ನಿರಾಸೆ ಆಯಿತು. ಪೆಚ್ಚು ಮುಖ ಮಾಡ್ಕೊಂಡು ನಿಂತಿದ್ದೆ, ಮನಸ್ಸಲ್ಲೇ ಜೋಲ್ ಸುರಿಸ್ತಾ ಇದ್ದೆ. ನನ್ನ ಮಗನಿಗೆ ಅರ್ಥ ಆಗೋಯ್ತು.
ಸ್ವೀಟ್ ತಂದು ಕೊಟ್ಟ, ಇಬ್ಬರು ಹಂಚ್ಕೊಂಡು ತಿಂದ್ವಿ. ಜೊತೆಗೆ ಆನ್ ಸ್ಪಾಟ್ ಹಾರ್ಟನ್ನು ಹಂಚ್ಕೊಂಡ್ವಿ. ಹಿಂಗೆ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು ಸ್ವೀಟಿಂದ. ಅವತ್ತಿಂದ ಇವತ್ತಿನವರೆಗೂ ಸ್ವೀಟಾಗೇ ಇತ್ತು. ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ದೂರ ದೂರ ಹೋಗ್ತಾ ಇದ್ದಾನೆ. ಲವ್ ನನ್ನ ಮಗನೇ, ಯಾಕೋ ಹಿಂಗೆ ಮಾಡ್ತಾ ಇದೀಯಾ? ಯಾಕೆ ಹಿಂಗೆ ಮಾಡಿ ನಂಗೆ ನೋವು ಕೊಡ್ತಾ ಇದೀಯಾ? ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಹಾರ್ಟ್ಲೆಸ್ ಇಡಿಯಟ್. ಲೇ ಗೆಳೆಯ, ಏನೋ ಮಾತಾಡ್ತಾ ಇದ್ಯಾ? ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನಾನು ಹೋಗೋದೇ ಕಷ್ಟ ಆಗ್ಬಿಡುತ್ತೆ ಕಣೋ. ಸೆಂಟಿಮೆಂಟಲ್ ನನ್ನ ಕಟ್ಟಾಗ್ತಾ ಇದೆಯಲ್ಲ ಗೆಳೆಯ. ಏನಪ್ಪ ಮಾಡೋದೀಗ? ಒಂದು ವೇಳೆ ಅಣ್ಣ ಅಡ್ಗಾಲ್ ಹಾಕಿದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತಲ್ಲ. ನಂಗೆ ತುಂಬಾ ಹರ್ಟ್ ಆಗ್ತಾ ಇದೆ ಆನಂದ. ನಾನು ಹೆಂಗೋ ಬಿಟ್ಕೊಡ್ಲಿ ನಿನ್ನ? ನೀನು ಇಲ್ದೆ ದೊಡ್ಡ ಝೀರೋ ಕಣೋ, ಝೀರೋ. ಗೆಳೆಯ ಪ್ಲೀಸ್, ಈ ಸೆಂಟಿಮೆಂಟೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನನ್ನ ರಾಜೀನಾಮೆ ಕತೆ ಏನು ಮಾಡಿದೆ? ನಾನು ಇರಲ್ಲ ಹೋಗ್ಲ? ಯಾಕೋ ಇವ್ರ ಸೆಂಟಿಮೆಂಟ್ ಬರ್ತಾ ಬರ್ತಾ ಸ್ಟ್ರಾಂಗ್ ಆಗ್ತಿದೆಯಲ್ಲ. ಇದೀಗ ಬಿಟ್ರೆ ಪಕ್ಕ ಆನಂದ್ ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಆಮೇಲೆ ಲೈಫಲ್ಲಿ ಸತ್ರು ಇವ್ರಿಬ್ರು ದೂರ ಮಾಡೋಕ್ಕಾಗಲ್ಲ. ಏನು ಡಿಸೈಡ್ ಮಾಡಿದೆ ಹೇಳು? ನಾನು ಡಿಸೈಡ್ ಮಾಡೋದು ಏನಿದೆಯಪ್ಪ, ಮಣ್ಣು ಎಲ್ಲ ನೀವುಗಳೇ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರಲ್ಲ. ನಂದೇನಿರುತ್ತೆ? ಎಲ್ಲೋ ಹೋದ ಕಡೆ ಚೆನ್ನಾಗಿರಪ್ಪ, ಆರೋಗ್ಯವಾಗಿರಿ ಅಂತ ಹೇಳಿ ಕಳಿಸ್ಬೇಕಷ್ಟೆ. ನೋವು ತಿನ್ನೋದು ಬಿಟ್ರೆ ನಮ್ಗೇನಪ್ಪ ಆಪ್ಷನ್ ಉಳಿಸಿದ್ಯಾ ನೀನು? ಹೋಗೋನಕ್ಕೂ ಮನಸ್ಸಿಲ್ಲ, ಹೋಗ್ಬೇಡ ಅಂತ ಹೇಳೋಕ್ಕೂ ಮನಸ್ಸಾಗ್ತಿಲ್ಲ. ಥರ ಸ್ಯಾಂಡ್ವಿಚ್ ಥರ ಆಗ್ಬಿಟ್ಟಿದ್ದೀನಿ. ಚೆನ್ನಾಗಿ ಲಾಕ್ ಮಾಡಿದ್ಯಾ ಕಣ, ಸೂಪರ್. ಬೇಡನಾಗ ಬಾಯೇ ಬರಬಾರ್ದು, ಹಂಗೆ ಮಾಡಿದ್ಯಾ. ಸರಿ, ಹೋಗ್ಬೇಕಲ್ವನಪ್ಪ, ಹೋಗು. ಅಬ್ಬಾ, ಕೊನೆಗೂ ಲೈನ್ ಕ್ಲಿಯರ್ ಆಯ್ತು. ಬಟ್ ಒಂದು ಕಂಡೀಷನ್ನು. ಏನು? ಡೈಲಿ ನೀನು ನನಗೆ 2 ಸತಿ ಫೋನ್ ಮಾಡಬೇಕು. ವಿಡಿಯೋ ಕಾಲ್. ಏನು ಹೇಳೋ? ವಿಡಿಯೋ ಕಾಲ್. ಈ ಮುಸುಡಿ ನೋಡಿದ್ರೆ ನನಗೆ ಸಮಾಧಾನ ಆಗೋದು. ಮುಚ್ಕೊಂಡು ಫೋನ್ ಮಾಡು. ಸರಿ ಗೆಳೆಯ. ನನಗೇನಾರೋ ನಿಮ್ಗಳನ್ನ ನೋಡಬೇಕು ಅಂತ ಅನ್ಸಿದ್ರೆ ಇಮ್ಮಿಡಿಯೇಟಾಗಿ ಬರಬೇಕು. ಯಾವುದೇ ರೀಸನ್ ಹೇಳಂಗಿಲ್ಲ, ಗೊತ್ತಾಯ್ತಾ? ಈ ಕಂಡೀಷನ್ಗೆಲ್ಲ ನೀನು ಅಂದರೆ ಹೋಗ್ಬೋದು, ನಂದೇನು ಅಬ್ಜೆಕ್ಷನ್ ಇಲ್ಲ. ಸರಿ ಗೆಳೆಯ, ನೀನು ಹೇಳ್ದಂಗೆ ಆಗಲಿ. ಜೀವ, ಯಾಕೆ ಈ ರೀತಿ ಆಡ್ತಾ ಇದೆಯಾ? ಆಗಿದ್ದೆಲ್ಲ ಆಗೋಯ್ತು. ಇವಾಗ ಅತ್ತೆ ಮಾವನ ಹೋಗಿ ಕರ್ಕೊಂಡು ಬಂದು ಆಯ್ತಲ್ವಾ? ಇವಾಗ ಅವರು ಅದನ್ನೆಲ್ಲ ಮರೆತು ಆರಾಮಾಗಿದ್ದಾರಲ್ವಾ? ಮತ್ ನೀನ್ ಯಾಕೆ ಈ ರೀತಿ ಆಡ್ತಿದ್ಯಾ? ನನಗೆ ತಲೆ ಕೆಟ್ಟಿದೆ ಅನ್ಕೋ, ಅದಕ್ಕೆ ಹಾಗೆ ಮಾಡ್ತಿದ್ದೀನಿ. ಜೀವ, ಏನ್ ಹೇಳ್ತಿದ್ಯಾ ನೀನು? ಇನ್ನೇನು ಹೇಳಲಿ, ಏನು ಮಾಡಲಿ? ಇಷ್ಟು ದಿನ ನಾನು ಏನನ್ನು ಸಂಪಾದಿಸಿದ್ನೋ ಎಲ್ಲ ಎಲ್ಲ ಹಾಳಾಗೋಗ್ತಿದೆ. ಏನ್ ಹಾಳಾಯ್ತು? ಎಲ್ಲ ಗೊತ್ತಿದ್ರು ಕೇಳ್ತಿದ್ಯಲ್ಲ ಮಹಿ, ನಿಂಗೇನು ಗೊತ್ತಿಲ್ವಾ ಹಾಗಾದ್ರೆ? ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಅದ್ ಏನು ಅಂತ ಹೇಳು. ಇವ್ರಿಗಾರಲ್ಲ ಅವರು ಅಪ್ಪ ಅಮ್ಮ, ಅವ್ರು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಅವ್ರು ತೆಪ್ಪಗಿದ್ದಿದ್ರೆ ಏನೋ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇಲ್ಲಿ ಮರ್ಯಾದೆ ತೆಗ್ದಿದ್ದಲ್ದೆ ಅಲ್ಲಿ ಹೋಗಿ ಅಕ್ಕ ಬಾಮ ಅಂತ ಎಲ್ರಿಗೂ ಹೋಲ್ಸೇಲಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಓ, ಇದ ವಿಷಯ. ಜೀವ, ಅದ್ರಲ್ಲೇನಿದೆ? ಎಲ್ರೂ ಮನೆಯವರೇ ಅಲ್ವಾ? ಏನೇ ಆದ್ರೂ ಇದೆಲ್ಲ ನಮ್ಮಲ್ಲೇ ಇರುತ್ತೆ. ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನೀನು ಹೇಳ್ದಾಗೆ ಈ ಸಮಸ್ಯೆ ನಮ್ಮ ಮಧ್ಯೆನೇ ಇದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆದ್ರೀಗ ಭಾವ ಹೋಗಿ ಭೂಪತಿ ಸರ್ ಜೊತೆ ಜಗಳ ಮಾಡಿದ್ದಾರೆ. ಇದರಿಂದ ನಮ್ಮ ಬಿಸ್ನೆಸ್ಗೆ ಎಫೆಕ್ಟ್ ಆಗಿದೆ. ನಮ್ಮ ಬಿಸ್ನೆಸ್ ರಿಲೇಶನ್ಶಿಪ್ ಹಾಳಾಗ್ತಿದೆ. ಈಗ ಭೂಪತಿ ಸರ್ ಮಾಡಿರೋ ಇನ್ವೆಸ್ಟ್ಮೆಂಟ್ನೆಲ್ಲ ಸೆಟ್ಲ್ ಮಾಡೋ ಅಂತ ಹೇಳ್ತಿದ್ದಾರೆ. ಎಲ್ಲ ಸುಮ್ಮನಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿತ್ತಾ? ಎಲ್ಲ ಸ್ಮೂತಾಗಿ ನಡ್ಕೊಂಡು ಹೋಗಿರೋದು. ಭೂಪತಿ ಸರ್ ಕೇಳ್ತಿರ್ಲಿಲ್ಲ. ಈಗ ನೋಡು,
ಮನೆಯವ್ರು ಮಾಡಿದ ಎಡವಟ್ಟಿಂದ ಎಲ್ಲ ಪ್ರಾಬ್ಲಮ್ ಆಗೋಗಿದೆ. ಅವ್ರು ನನ್ನ ಮಾತನ್ನ ಕೇಳ್ತಿಲ್ಲ. ಇಷ್ಟು ದಿನ ವೆಲ್ವಿಷರ್ ಥರ ಇದ್ರು, ಈಗ ನೋಡಿದ್ರೆ ಪಕ್ಕ ಬಿಸ್ನೆಸ್ ಮ್ಯಾನ್ ಥರ ಮಾತಾಡ್ತಿದ್ದಾರೆ. ಎಲ್ಲ ಅಮೌಂಟು ಒಂದೇ ಸಲ ಸೆಟ್ಲ್ ಮಾಡುವಂತ ಪ್ರೆಷರ್ ಹಾಕ್ತಿದ್ದಾರೆ. ಹೌದಾ? ಅವ್ರು ಹಾಗೆ ಹೇಳ್ತಿದಾರಾ? ಹಾ, ಎಲ್ಲ ನಮ್ಮ ಮನೆಯವ್ರ ಪ್ರಸಾದ. ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಡಿಕಲ್ಲ ಎಳೆದ್ಬಿಟ್ರು. ಈಗ ನಾನೇನು ಮಾಡಲಿ? ಏನು ಮಾಡಿ ಸಾಯ್ಲಿ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಲಿ? ಹೇಗೆ ಸೆಟ್ಲ್ ಮಾಡಲಿ? ಬರೀ ಉಪದೇಶ ಹೇಳೋದಲ್ಲ, ಕೊಡು ಸೊಲ್ಯೂಷನ್ನ ಕೊಡು. ನಾನೇನು ಮಾಡಲಿ? ಸಾರಿ ಜೀವ, ಇಷ್ಟೆಲ್ಲ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದಿದ್ರು ಏನು ಮಾಡ್ತಿದ್ದೆ? ಏನು ಮಾಡೋದಕ್ಕಾಗಲ್ಲ, ನಾನೇ ಮಾಡಿ ಸಾಯ್ಬೇಕು. ಇಷ್ಟನಾ? ಆಗಲಪ್ಪ, ಹುಷಾರಾಗಿರು. ಹುಷಾರಾಗು. ಏನು ಅಷ್ಟೇ, ಹುಷಾರು. ಆಯ್ತು, ಬಾಯ್ ಬಾಯ್. ಅದಕ್ಕೆ ಚೆನ್ನಾಗಿ ನೋಡ್ಕೋ ಡಬ್ಬ ನನ್ನ ಮಗನ್ನ. ಹುಷಾರ್. ಆನಂದ್ ಬ್ರೋ. ಹೋ ಜೈ, ಏನು? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನನ್ನ ಕನ್ಸನ್ನು ಅರ್ಥ ಮಾಡಿಕೊಂಡು ನೀವೇ ರಿಸೈನ್ ಮಾಡಿ ನನ್ನ ಮೇಲಿದ್ದ ದೊಡ್ಡ ಬರ್ಡನ್ನ ಕಮ್ಮಿ ಮಾಡಿದ್ರಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಬ್ರೋ, ನನ್ನಿಂದಾಗಿ ನಿಮ್ಮ ಕೆಲಸ ಹೋಗೋಗಾಯ್ತು. ಜೈ, ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ನೀನು ಡಿಸಿಷನ್ ತಗೊಂಡಿದ್ದು ಕಂಪ್ನಿಗೋಸ್ಕರ ಅಲ್ವಾ? ಆಮೇಲೆ ಎಲ್ಲದಕ್ಕಿಂತ ಕಂಪ್ನಿ ದೊಡ್ಡದು. ಜೈ, ಒಂದೇ ಒಂದು ರಿಕ್ವೆಸ್ಟ್. ಹೇಳಿ ಬ್ರೋ. ನನ್ನ ಗೆಳೆಯ ತುಂಬ ಒಳ್ಳೆ ದೇವ್ರಂತವನು. ಮನೆಯವರು ಅಂದರೆ ಪ್ರಾಣ ಅವನಿಗೆ. ಅದರಲ್ಲೂ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ. ಪ್ಲೀಸ್ ಅವನ್ನ ಚೆನ್ನಾಗಿ ನೋಡ್ಕೊ. ಅವನು ನಿನ್ನ ಸಪೋರ್ಟ್ ಆಗಿರ್ಬೇಕು, ಆಯಿತಾ? ಇಷ್ಟು ದಿವಸ ನಾನು ಅವನಿಗೆ ಹೆಗಲು ಕೊಡ್ತಾ ಇದ್ದೆ, ಇನ್ಮೇಲೆ ನೀನು ಅವನಿಗೆ ಹೆಗಲು ಕೊಡಬೇಕು. ಓಕೆನಾ? ಗುಡ್ ನೈಟ್ ಬ್ರೋ, ಹ್ಯಾಪಿ ಜರ್ನಿ. ತಾನೇನ ಇವನು ಹೇಳ್ಬಿಡ್ತಾನಂತೆ, ನಾನು ಕೇಳ್ಬಿಡ್ಬೇಕಂತೆ. ಏಯ್, ಈ JD ಹಿಸ್ಟ್ರಿಲ್ಲ ಇನ್ನೊಬ್ರು ಮಾತನ್ನ ಕೇಳಿ ಬದುಕಿದ್ದೇ ಇಲ್ಲ, ಅದರಲ್ಲಿ ನಿನ್ನ ಮಾತು ಕೇಳ್ತೀನ ನಾನು? ಲೋ ಆನಂದ, ನನ್ನ ಡಿಕ್ಷನರಿಲಿ ಈ ಪಾಪ, ಪುಣ್ಯ, ಕರುಣೆ, ಅದು ಇದು ಇದಕ್ಕೆಲ್ಲ ಜಾಗ ಇಲ್ಲ ಕಣ. ಇದುವರೆಗೂ ಈ JD ಹೇಗೆ ಬೇಕೋ ಹಾಗೆ ಬದುಕಿದಾನೆ, ಮುಂದಕ್ಕೆ ಬದುಕ್ತಾನೆ ಕೂಡ. ಅದಕ್ಕೆ ಎಕ್ಸಾಂಪಲ್ಲು ಇದೆ. ಏನು ಭಾರಿ ದೊಡ್ಡ ಫ್ರೆಂಡ್ಶಿಪ್ಪು ಇವನು ಕುಚೇಲ, ಅವನು ದೊಡ್ಡ ಶ್ರೀಕೃಷ್ಣ ಪರಮಾತ್ಮ. ಬಿಡಿಸಲಾಗದ ಬಂದ ಇವರಿಬ್ರದು. ತಪ್ಕೊಂಡಿದ್ದೇನು, ಹತ್ತಿದ್ದೇನು. ಕಡೆಗೂ ನಿಮ್ಮ ಫ್ರೆಂಡ್ಶಿಪ್ಪಿಗೆ ನನ್ನಿಂದನೇ ಬೆಂಕಿ ಬಿತ್ತಲ್ಲ. ಬೆಂಕಿ ಕಡೆಗೂ ಹಚ್ಚಿದ್ದು ಈ JD. ನನ್ನನ್ನು ಎದುರಾಕೊಂಡೆ ಅಲ್ಲ, ಅನುಭವಿಸು ಮಗನ. ನವೀನ, ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ಹೇಳಿ ನವೀನ್. ಇದೇನು ಸರ್ ಹೀಗಾಗ್ಬಿಟ್ಟಿದೆ? ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಹೀಗಾದರೆ ನಮ್ಮ ಗತಿ ಏನು ಸರ್? ಯಾಕೆ ನವೀನ್, ಏನಾಯಿತು? ಅದೇ ಸರ್, ನಮ್ಮನ್ನೆಲ್ಲ ಲೇ ಆಫ್ ಅಂತ ತೆಗೆದಾಕಿದ್ದಾರಲ್ಲ. ಲೇ ಆಫಾ? ಹಾಂ ಸರ್, ಆಲ್ರೆಡಿ ಲೆಟರ್ ಕೂಡ ಬಂದಿದೆ ಸರ್. ಹೌದಾ? ಇದೇನು ಸರ್ ಹೀಗೆ ಕೇಳ್ತಾ ಇದ್ದೀರಾ? ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಕಂಪ್ನಿಲಿ ಲೇ ಆಫ್ ಆಗ್ತಾ ಇದೆ. ಓ, ಯಾರ್ಯಾರ್ದಾಗಿದೆ? ಹೈ ಸ್ಯಾಲ್ರಿ ಯಾರ್ಯಾರ್ದಿದೆಯೋ ಅವರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ ಸರ್. ಓಕೆ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹಾಂ ಪ್ರಕಾಶ್, ನಿಮಗೇನಾದರೂ ಲೇ ಆಫ್ ಲೆಟ್ರ್ ಬಂದಿದೆಯಾ? ಹೌದಾ,
ಸರಿ, ಎಕ್ಸಾಕ್ಟಾಗಿ ಏನಾಗಿದೆ ಅಂತ ತಿಳ್ಕೊಂಡು ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ಏನಾಯ್ತು? ಆನಂದ್ ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಒಂದು ರೀಸನ್ ಕೊಟ್ಟಿದ್ದಲ್ಲ, ಅದು ನಿಜ ಅಲ್ಲ ಭೂಮಿಕಾ. ಆನಂದ್ ಕೆಲಸ ಬಿಡೋದಕ್ಕೆ ನಿಜವಾದ ಕಾರಣ ಜಯದೇವ್. ಜಯದೇವ್ ಅವರಾ? ಹಾಂ, ಅವನು ಕಾಸ್ಟ್ ಕಟ್ಟಿಂಗ್ ಮುಂದಾಗಿದ್ದಾನೆ. ಬರೀ ಆನಂದ್ಗೆ ಮಾತ್ರ ಅಲ್ಲ, ಸುಮಾರು ಜನ ಎಂಪ್ಲಾಯೀಸ್ಗೆ, ಅದರಲ್ಲೂ ತುಂಬ ವರ್ಷದಿಂದ ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇರೋ ಹೈ ಸ್ಯಾಲ್ರಿ ತಗೋತಾರೋ ಎಂಪ್ಲಾಯೀಸ್ಗೆಲ್ಲ ಈ ಥರ ಲೆಟ್ರ್ ಕೊಟ್ಟು ಟರ್ಮಿನೇಟ್ ಮಾಡಿ ಲೆಟ್ರ್ ಇಶ್ಯೂ ಮಾಡಿದ್ದಾನೆ. ಯಾಕೆ ದಿಢೀರಂತ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಕಾಸ್ಟ್ ಕಟ್ಟಿಂಗ್ ಯಾಕೆ ಮಾಡ್ತಾ ಇದ್ದಾನೆ? ನಮ್ಮ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆನ್ನಾಗೇ ಇದೆ. ಕಂಪ್ನಿ ಬಜೆಟಿಂಗ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗಿರಬೇಕು, ಅಥವಾ ಫ್ಯೂಚರ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಈ ಥರ ಮಾಡಿದಾನ? ಆನಂದ್ ಅವ್ರಿಗೆ ವಿನಾಯಿತಿ ಇಲ್ವಾ? ಅವರನ್ನ ವ್ಯವಹಾರ ದೃಷ್ಟಿಯಲ್ಲಿ ನೋಡೋದು ಎಷ್ಟು ಸರಿ? ನಾನು ಅದನ್ನೇ ಅನ್ಕೊಂಡೆ. ಇಲ್ಲಿ ಜಯದೇವ್ ಹತ್ರ ಮಾತಾಡ್ತೀನಿ. ಅದಕ್ಕೂ ಮೊದಲು ಈ ನನ್ನ ಮಗ ಆನಂದಕ್ಕೆ ಕಾಲ್ ಮಾಡ್ತೀನಿ. ನನ್ನ ಹತ್ರನೇ ಸತ್ಯನ ಮುಚ್ಚಿಟ್ಟು ಏನು ದೊಡ್ಡ ದಾನವೀರ ಶೂರ ಕರ್ಣ ಥರ ಸುಳ್ಳು ಹೇಳಿದ್ದಾನೆ. ಮಾಡ್ತೀನಿ ನನ್ನ ಮಗನಿಗೆ. ಕಮಾನ್ 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 ಕಮಾನ್. ಯಸ್, ಈ ಸಲ ಕಪ್ ನಮ್ದೆ. ಕಾಫಿ ತಗೊಳ್ಳಿ. ಹೌದು, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಇತ್ತೀಚೆಗೆ ನೀವು ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ನೋಡೇ ಇರಲಿಲ್ಲ. ಏನು ರೀಸನ್ ಅಂತ ಕೇಳ್ಬೋದಾ? ಇಷ್ಟೊತ್ತಕ ಒಂದೇ ಕಾರಣ ಆಯಿತು, ಈಗ 2 ಕಾರಣ ಆಯಿತು. ಒಂದು, ನಮ್ಮ RCB ಮ್ಯಾಚ್ ಗೆದ್ರು. ಇನ್ನೊಂದು, ನನ್ನ ಐಡಿಯಾನು ಗೆಲ್ತು. ಐಡಿಯಾನಾ? ಏನು ಐಡಿಯಾ? ಹೇಳಿರಲಿಲ್ವಾ ಬೇಬಿ, ಆನಂದನ್ನ ಕಂಪ್ನಿಯಿಂದ ಓಡಿಸ್ತೀನಿ ಅಂತ? ಆ ಐಡಿಯಾ. ಆ್ಯಂಡ್ ಇಟ್ ಬಿಕೇಮ್ ಅ ಗ್ರ್ಯಾಂಡ್ ಸಕ್ಸಸ್. ಹೌದಾ? ಹೌದಾ ಅಲ್ಲ, ಹೌದು. ಅದಕ್ಕೆ ಅಲ್ವಾ ಬೇಬೀಸ್ ದಿನ ಹೇಳ್ತಾ ಇದ್ದೀನಿ ನಾನು, ವೆಯ್ಟ್ ಅಂತ. ಆ ರೈಟ್ ಮೂಮೆಂಟ್ ಇವಾಗ ಬಂದಿದೆ. ಇನ್ನು ತಡ ಮಾಡೋದಿಲ್ಲ ಬೇಬಿ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡೋದೆ, ನೀನು ಕುತ್ತಿಗೆ ತಾಳಿ ಕಟ್ಟದೆ, ನಿನ್ನನ್ನು ಹೆಂಡತಿ ಮಾಡ್ಕೊಳ್ಳೋದು. ಆಮೇಲೆ ಬಿಂದಾಸ್ ಆಗಿ ಎಷ್ಟು ಬೇಕೋ ಅಷ್ಟು ಲವ್ ಮಾಡ್ಬೋದು. ಯಾರು ತಡೆಯಲ್ಲ ನಮ್ಮನ್ನು. ರಿಯಲಿ ಬೇಬಿ, ಐ ಆಮ್ ನಾಟ್ ಜೋಕಿಂಗ್.